ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇದೀಗ ಒಂದು ಧರ್ಮಸ್ಥಳ ಕೇಸ್ಗೆ ಮಹತ್ವವಾದಂತಹ ಒಂದು ತಿರುವು ಕೂಡ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 11ನೇ ಪಾಯಿಂಟ್ಗೆ ಹೋಗಬೇಕಾಗಿತ್ತು ಲೆಕ್ಕಾಚಾರದ ಪ್ರಕಾರ. ಬದಲಿಗೆ SIT ತಂಡ 11ನೇ ಪಾಯಿಂಟಿನ ಹತ್ತಿರ ಬಂದು 11 ಮತ್ತು 12 ಪಾಯಿಂಟ್ಗೆ ಅಲ್ಲಿ ಒಂದಷ್ಟು ರಸ್ತೆಯ ಸಮಸ್ಯೆ ಇದೆ. ಹಾಗಾಗಿ ಆ ಒಂದು ರಸ್ತೆಯನ್ನು ಬೇರೆ ಬೇರೆ ವಾಹನಗಳಿಗೆ, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಎಂಬ ಕಾರಣದಿಂದಾಗಿ ಅಲ್ಲಿ ರಸ್ತೆ ಕೆಲಸವನ್ನು ಕೂಡ ಮಾಡಿಸ್ತಾರೆ. ಎಲ್ಲರೂ ಕೂಡ ಅಂದುಕೊಂಡಿದ್ವಿ ಅತಿ ಹೆಚ್ಚು ಎಲ್ರಿಗೂ ಗಮನ ಸೆಳೀತಿರ್ತಕ್ಕಂಥ ಆಗಿರೋದ್ರಿಂದ ಈ ಒಂದು ದೂರುದಾರ ಅಥವಾ ಅನಾಮಿಕ ನೀಡಿರ್ತಕ್ಕಂಥ ವರದಿಯ ಪ್ರಕಾರ ಅಲ್ಲಿ 11, 12, 13 ಪಾಯಿಂಟ್ ಏನಿದೆ ತುಂಬಾ ಮುಖ್ಯವಾಗಿ ಇರ್ತಕ್ಕಂತಹದ್ದು. ಅಲ್ಲಿ ಶವಗಳು ಅಥವಾ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಎಂಬುದು. ಇನ್ನು ಈ ಒಂದು ತನಿಖೆ ಮಹತ್ವದ ಒಂದು ತಿರುವನ್ನು ಕೂಡ ಕಂಡಿದೆ. ಎಲ್ರಿಗೂ ಕೂಡ ಒಂದು ಆಶ್ಚರ್ಯವನ್ನ ಕೂಡ SIT ತಂಡ ಎಲ್ರಿಗೂ ಕೂಡ ನೀಡಿರ್ತಕ್ಕಂಥದ್ದು. 11ನೇ ಪಾಯಿಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬದಲಿಗೆ ಬಂಗ್ಲೆಗುಡ್ಡ ಪ್ರದೇಶಕ್ಕೆ ಅನಾಮಿಕ ಮತ್ತು SIT ತಂಡ ಹೋಗುವಂಥದ್ದು. ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಯಾಕೆ ಈ ರೂಟನ್ನು ಚೇಂಜ್ ಮಾಡಿದ್ರು? 11ನೇ ಪಾಯಿಂಟ್ ಅಗಿಬೇಕಿತ್ತು, ಬದಲಿಗೆ ಬಂಗ್ಲೆಗುಡ್ಡಕ್ಕೆ ಯಾಕೆ ಹೋದ್ರು? ಸೊ ಬಂಗ್ಲೆಗುಡ್ಡ ಅಂದ ತಕ್ಷಣ ಯಾರು ಕೂಡ ದೊಡ್ಡ ಹೂಯೆ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಮಾನ್ಯ ಇರುವಂತಹ ಜಾಗ ಕೂಡ ಅದು. ಬಂಗ್ಲೆಗುಡ್ಡ ಅಂದರೆ ಗುಡ್ಡದ ಪ್ರದೇಶ ಇರಬಹುದು ಅಥವಾ ಇನ್ನೇನೋ ಇರ್ಬೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಂಗ್ಲೆಗುಡ್ಡ ಅನ್ನೋದು ಅದೊಂದು ಪ್ರದೇಶ. ಆ ಒಂದು ಪ್ರದೇಶಕ್ಕೆ ಅನಾಮಿಕ ಹೋಗಿರ್ತಕ್ಕಂಥದ್ದು. ಈಗ ಒಂದು ಬಂದಿರುವಂತಹ ಅಪ್ಡೇಟ್ ಅಥವಾ ಮಾಹಿತಿಯ ಪ್ರಕಾರ ಅಲ್ಲಿ ಹಲವು ತಲೆಬುರುಡೆ ಅಥವಾ ಮೂಳೆಗಳು ಪತ್ತೆ ಆಗಿದೆ ಎಂಬುದು ಮಾಹಿತಿ ಕೂಡ ಎಲ್ಲ ಕಡೆ ಓಡಾಡ್ತಾ ಇರುವಂತಹದ್ದು. ಸೊ ಈಗಾಗಲೇ ಇದನ್ನ SIT ತಂಡ ಅಧಿಕೃತವಾಗಿ ನಮಗೆ ಯಾವುದೇ ಮಾಹಿತಿನೂ ಕೂಡ ಲಭ್ಯವಾಗಿಲ್ಲ. ಇಷ್ಟೊತ್ತವರೆಗೂ ಕೂಡ ಅದೇ ಮಾಹಿತಿಗೋಸ್ಕರನೇ ಕಾಯ್ತಾ ಇದ್ವಿ. ಆದರೆ ಇದುವರೆಗೂ ಯಾವುದೇ ಮಾಹಿತಿ ಕೂಡ ಬಂದಿಲ್ಲ. ಬದಲಿಗೆ ಒಂದಿಷ್ಟು ಇದು ಕನ್ಫ್ಯೂಷನ್, ಇದೊಂದು ಓಲ್ಡಲ್ಲಿ ಇರುವಂಥ ವಿಚಾರ. ಆದರೆ ಸಾಕಷ್ಟು ಮಾಧ್ಯಮಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳಾಗಿರ್ಬೋದು, ಮೂಳೆಗಳು ಸಿಕ್ಕಿದೆ ಅಥವಾ ತಲೆಬುರುಡೆ ಸಿಕ್ಕಿದೆ ಎಂಬ ಒಂದು ಮಾಹಿತಿ ಹರಿದಾಡ್ತಾ ಇರುವಂತಹದ್ದು. ಸೊ ಒಂದು ವೇಳೆ ಇಲ್ಲಿ ಏನಾದರೂ ಮೂಳೆ ಅಥವಾ ತಲೆಬುರುಡೆಗಳು ಸಿಕ್ಕಿದ್ರೆ ಈ ಒಂದು ಕೇಸ್ಗೆ ಒಂದು ಮಹತ್ವದ ತಿರುವು ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕೇವಲ ಒಂದೇ ಒಂದು ಪಾಯಿಂಟಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರ ಸಂಬಂಧಪಟ್ಟಂತಹ ಮೂಳೆಗಳು ಸಿಕ್ಕಿರ್ತಕ್ಕಂಥದ್ದು. ಆದರೆ ಈಗ ಯಾವುದೇ ಪಾಯಿಂಟ್ಗಳಲ್ಲೂ ಸಿಗದೆ ಹೋದಾಗ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಗೊಂದಲಗಳು ಎಲ್ಲರಲ್ಲೂ ಇರುವಂಥದ್ದು. ಆದರೆ ಏಕಾಏಕಿಯಾಗಿ ಬಂಗ್ಲೆಗುಡ್ಡಕ್ಕೆ ಯಾಕೆ ಹೋದರು ಎಂಬುದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು. ಇದಕ್ಕೆ SIT ತಂಡವೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ಯಾಕೆಂತಂದರೆ ಒಟ್ಟಾರೆಯಾಗಿ ಈ ಒಂದು ಬಂಗ್ಲೆಗುಡ್ಡದಲ್ಲಿ ಈಗ ಬುರುಡೆ ಅಥವಾ ಮೂಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ SIT ತಂಡ ಅಧಿಕೃತವಾಗಿ ಮಾಹಿತಿಯನ್ನು ಯಾವ ರೀತಿಯಾಗಿ ಓಡಿಸುತ್ತೆ. ಇನ್ನೂ ಕೂಡ ಆ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆ ಮುಂದುವರೆದ ಕಾರಣದಿಂದಾಗಿ ಯಾವುದೇ ಮಾಹಿತಿ ಕೂಡ ಲಭ್ಯವಿಲ್ಲ. ಯಾವುದೇ ಮಾಧ್ಯಮದವರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶವಿಲ್ಲ. ಹಾಗಾಗಿ ಮತ್ತೆ ಅಲ್ಲಿ ಒಂದಷ್ಟು ಕಾಡಿನ ಪ್ರದೇಶ, ಬೇರೆ ದೂರಿಂದನಾದರೂ ಕ್ಯಾಮ್ರಾದಿಂದ ಸೆರೆ ಹಿಡಿಯೋಣ ಅಂದರೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಸುತ್ತು ಕಾಡು ಬೆಳೆದುಕೊಂಡಿದೆ. ಅಂದರೆ ಗಿಡಮರಗಳು, ದಟ್ಟವಾದ ಗಿಡಮರಗಳು ಇರುವ ಕಾರಣದಿಂದಾಗಿ ಯಾವುದೇ ರೀತಿಯಾಗಿ ಅಲ್ಲಿ ಕ್ಯಾಪ್ಚರನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.